ತಾಯಿಯ ನಂತರ ತುಂಬಾ ಇಷ್ಟಪಡುವಂತ ಒಂದು ವ್ಯಕ್ತಿತ್ವ ಅಂದ್ರೆ ಅದು ಅಪ್ಪು ಸರ್. ಸೊ ಅವರ 50ನೇ ಹುಟ್ಟುಹಬ್ಬವನ್ನ ಬಹಳ ಭರ್ಜರಿಯಾಗಿ ಆಚರಿಸ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು. ನಾನು ಕೂಡ ಒಂದು ಪುಟ್ಟ ಅಭಿಮಾನಿಯಾಗಿ ಆ ಎಲ್ಲ ಅಭಿಮಾನಿಗಳಿಗೆ ಸದಾ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಅದ್ದೂರಿಯಾಗಿ ಹಬ್ಬ ತರ ಸಂಭ್ರಮಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಅಪ್ಪು ಸರ್ ಅಂತಂದ್ರೆ ಮತ್ತೊಂದು ಕೈ ಗೊತ್ತಾಗ್ತಾ ಇರಲಿಲ್ಲ. ಅದನ್ನು ಯೂಸ್ ಆಗ್ತಾ ಇರಲಿಲ್ಲ. ಅದೆಲ್ಲ ಏನಿಲ್ಲ, ಅದೆಲ್ಲರೂ ಮಾಡೋದೆ. ಅಪ್ಪು ಸರ್ ಫ್ಯಾನ್ ಆಗಿ ಅಪ್ಪು ಸರ್ ಏನ್ ಮಾಡ್ತಾರೋ ಅದನ್ನ ಸಾಸ್ವೆ ಕಾಳಷ್ಟು ನಾವೆಲ್ಲರೂ ಮಾಡೋಂಥ ಪ್ರಯತ್ನ. ಅಪ್ಪು ಸರ್ ಅಂದ್ರೆ ಸೆಲೆಬ್ರೇಷನ್ ಇವಾಗ ನಮಗೆ ಅದು ಅಪ್ಪು ಅಂತ ಒಂದು ವ್ಯಕ್ತಿತ್ವವನ್ನು ನಿಜ, ನೀವು ಹೇಳಿದ್ದು ಕರೆಕ್ಟು. ಅಪ್ಪು ಸರ್ ವ್ಯಕ್ತಿತ್ವ ಅದು ಬಂಗಾರದಂತಹ ಮನುಷ್ಯ. ಸೂರ್ಯನೊಬ್ಬ, ಚಂದ್ರನೊಬ್ಬ, ನಮ್ಮ ಪುನೀತ್ ರಾಜ್ಕುಮಾರ್. ಆ್ಯಂಡ್ ಸಿನಿಮಾದಲ್ಲೇ ಹೇಳ್ತಾರಲ್ಲ, ಇಲ್ಲಿ ಯಾರು ಬೇಕಾದ್ರೂ ಬಂದು ಅಪ್ಪು ಯಾವತ್ತೂ ಇಲ್ಲೇ ಇರ್ತಾರೆ, ಅಪ್ಪು ಹೋಗ್ತಾರೆ ಅಂತ ಹೇಳಿ. ಅವ್ರು ನಮ್ಮೂರು ಅನ್ನೋ ಹೆಮ್ಮೆ. ಅಪ್ಪು ರಿಲೀಸ್ ಆಗಿರೋದು ಅಭಿಮಾನಿಗಳಿಗೆ ಒಂದು ದೊಡ್ಡ ಹಬ್ಬ. ಸೊ ಖುಷಿ ಆಗುತ್ತೆ. ಪ್ರತಿ ವರ್ಷ ಕೂಡ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಇದೇ ರೀತಿ ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ. ಅವ್ರ ಜೊತೆಗೆ ಒಂದು ಮೆಮೊರಿಯನ್ನ ನೆನಪು ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇದೆ ಸರ್, ಎಷ್ಟೊಂದು ಮೆಮೊರಿಗಳಿದೆ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾಗಿರ್ಬೋದು, ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು, ಅಥವಾ ನನ್ನ ಒಂದು ಸಾಂಗ್ನ ಅವ್ರ ಸಿನಿಮಾಗಾಗಿ ಹಾಡಿದ್ದು ಅದನ್ನ ಅವ್ರ ಜೊತೆ ಹಂಚ್ಕೊಂಡು, ಅವ್ರ ಜೊತೆ ಯೋಗ ಕ್ಲಾಸಲ್ಲಿ ಯೋಗ ಮಾಡಿದ್ದೀನಿ ನಾನು, ಒಟ್ಟಿಗೆ ಯೋಗ ಕ್ಲಾಸ್ ಹೋಗ್ತಿದ್ವಿ. ಐ ಥಿಂಕ್ ಅದೆಲ್ಲ ನೆನಪುಗಳಿದೆ. ಅಪ್ಪು ಬಾಸ್ ಯೂಸ್ ಮಾಡ್ತಾರೆ ಒಂದು ಸೈಕಲ್ ಅನ್ನ ನಿಮಗೆ ಕೊಟ್ಟಿರುವಂಥದ್ದು ಇವತ್ತಿಗೂ ಇದೆ. ಆಕ್ಚುಲಿ ನನ್ಗೆ ಹೇಳ್ಕೊಟ್ಟಿದ್ರು ಈ ಸೈಕಲ್ನ ಯೂಸ್ ಮಾಡಬೇಕು, ಹಂಗೆ ಇಡಂಗಿಲ್ಲ ಅಂತ. ಬಟ್ ಅದು ಅಪ್ಪು ಸರ್ ಕುತ್ಕೋತಿದ್ದ ಸೈಕಲ್, ಅದು ನಮ್ಮ ಮನೇಲಿ ಸಿಂಹಾಸನ ತರ ಇದೆ. ಆಕ್ಚುಲಿ ನಮ್ಗಿಂತ ಅವ್ರು ಗ್ರೇಟ್. ನಮ್ಮನ್ನ ಕರ್ಕೊಂಡು 10 ನಿಮಿಷದಲ್ಲಿ ತೋರಿಸ್ತಾರೆ, ಆದ್ರೆ ಅವರು ಮೂರು ದಿನ ನಿಂತು ಅಲ್ಲಿ ಕಾಯ್ತಾ ಇರ್ತಾರೆ. ಅದಕ್ಕೆ ಅಪ್ಪು ಸರ್ ಒಂದು ನನ್ನ ಇಂಟರ್ವ್ಯೂಲಿ ಅವ್ರು ಹೇಳಿದ್ರು, ಸರ್ ಹೆಂಗ್ ಸರ್ ನೀರು ಕುಡ್ದಂಗೆ ನೀವು ಪಲ್ಟಿ ಹೊಡಿತೀರಾ, ನೀವು ಡ್ಯಾನ್ಸ್ ಮಾಡ್ತೀರಾ ಅಂದಾಗ, ಅದು ದೊಡ್ಡ ವಿಷಯ ಅಲ್ಲ. ನನ್ನ ಸಿನಿಮಾ ನೋಡೋಕೆ ಅಭಿಮಾನಿಗಳು ಒಂದು ತೊಟ್ಟು ನೀರು ಕುಡ್ದೆ, ಒಂದೊತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ, ಫಸ್ಟ್ ಡೇ ಫಸ್ಟ್ ಶೋ ಬಂದು ಕಾಯ್ತಾರಲ್ಲ, ಅವ್ರಿಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ. ಇದು ಅವ್ರು ಸಂಪಾದಿಸಿರೋದು ಸರ್, ಇದು ಅವ್ರ ಸಂಪಾದನೆ. ಎಲ್ಲ ಪುನೀತ ಕನ್ನಡಿಗರಿಗೆ ಈ ಮೂಲಕ ಹೇಳೋದಿಷ್ಟೇ, ಇದೇ ರೀತಿ ನಾವು ಹೆಂಗೆ ಅಭಿಮಾನದಿಂದ ಗೌರವದಿಂದ ನಾವು ಅಪ್ಪು ಸರ್ನ ಸಂಭ್ರಮಿಸ್ತಾ ಇದೀವಿ, ಸಾಯೋವರೆಗೂ ಕೊನೆ ಉಸಿರಿರೋವರೆಗೂ ಸಂಭ್ರಮಿಸೋಣ.